ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮಳೆಯಾಗಿಲ್ಲ, ಹಾಗಾಗಿ ಸಾಕಷ್ಟು ಅವಾಂತರಗಳು ಶುರುವಾಗ್ತವೆ. ಅದರ ಜೊತೆಗೆ ಈಗ ನೆಲಮಂಗಲದಲ್ಲೂ ಕೂಡ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕಳೆದ ವಾರದಿಂದ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನು ಮುಂದುವರಿಸ್ತಾ ಇದ್ದಾರೆ. ನೆಲಮಂಗಲದ ನಗರಸಭೆಯ ವಾಜರಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಕಾಣ್ತಾ ಇದೆ. ಚರಂಡಿ ರಸ್ತೆಯಲ್ಲಿರುವಂತಹ ನಲ್ಲಿಯ ನೀರಿಯಲ್ಲ, ಆ ನೀರನ್ನು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆಲಮಂಗಲದಲ್ಲಿ ಬೋರ್ವೆಲ್ನಲ್ಲಿ ನೀರು ಸಿಗದೆ ಖಾಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗುವಂಥ ಪರಿಸ್ಥಿತಿ. ಸೊ 400ರಿಂದ 450 ರೂಪಾಯಿ ಹಣ ಕೊಟ್ಟು ಮನೆಯ ಸಂಪ್ಗೆ ನೀರನ್ನು ತುಂಬಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ ಇಲ್ಲಿ ದುಡ್ಡು ಕೊಟ್ಟು. ಸೊ ದುಡ್ಡು ಕೊಟ್ಟರೂ ಕೂಡ ಜನರಿಗೆ ನೀರು ಸಿಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈಗ ಜಸ್ಟ್ ಬೇಸಿಗೆ ಎಂಟ್ರಿ ಆಗಿದೆ. ಅದರ ಬೆನ್ನಲ್ಲೇ ಈ ರೀತಿಯಾಗಿ ಇವಾಗಲೇ ಈ ರೀತಿಯಾಗಿ ಸಮಸ್ಯೆ ಇದ್ದರೆ ಮುಂದೊಂದು ದಿನ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಈಗ ನೆಲಮಂಗಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಾಗಿದೆ. ಕಳೆದ ವಾರದಿಂದ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನೆಲಮಂಗಲ ನಗರಸಭೆಯ ವಾಜರಹಳ್ಳಿಯಲ್ಲಿ ಈ ಒಂದು ನೀರಿನ ಸಮಸ್ಯೆ ಇದೆ. ನೆಲಮಂಗಲ ಅಷ್ಟೇ ಅಲ್ಲ, ಇಡೀ ಬೆಂಗಳೂರಲ್ಲಿ ಈ ಸಮಸ್ಯೆ ಕಾಣ್ತಾ ಇದೆ. ಸೊ ನೆಲಮಂಗಲದಲ್ಲಿ ಬೋರ್ವೆಲ್ನಲ್ಲಿ ಅಲ್ಲಿ ನೀರು ಇಲ್ಲ, ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಬೋರ್ವೆಲ್ನಲ್ಲಿ ಕೂಡ ನೀರಿಲ್ಲ. ಇನ್ನು 400ರಿಂದ 450 ರೂಪಾಯಿ ಹಣವನ್ನು ಕೊಟ್ಟು ಮನೆಯ ಸಂಪ್ಗೆ ನೀರು ತುಂಬಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ದುಡ್ಡು ಕೊಟ್ಟರೂ ಕೂಡ ನೀರು ಸಿಗ್ತಿಲ್ಲ, ಆ ಪರಿಸ್ಥಿತಿ ಇದೆ. ನಮ್ಮೂರ್ಗೆ ಅಂದ್ರೆ ಈ ಕಡೆ ರೋಡ್ಗೆ ನೀರ್ ಪ್ರಾಬ್ಲಮ್ ಐತೆ ತುಂಬಾ. ನೀರೇ ಬಿಡಲ್ಲ, ಯಾವಾಗ ಒಂದ್ಸಲಿ ಬಿಡ್ತಾರೆ, ಕರೆಂಟ್ ಹೋದ್ರೆ ಆಫ್ ಆಗ್ತದೆ, ತಿರ್ಗಾ ಬಿಡಲ್ಲ. ಹಂಗಾಗಿ ತುಂಬಾ ನೀರು ಪ್ರಾಬ್ಲಮ್. ನಾವು ಗಾಡಿಲಿ ನೀರು ಓಡಿಸ್ಕೊಂತ ಇದೀವಿ. ಎಷ್ಟು ಕೊಡ್ತೀರಿ ಟ್ಯಾಂಕರ್ಗೆ? ಟ್ಯಾಂಕರ್ಗೆ 400 ರೂಪಾಯಿ ಕೊಡ್ತೀವಿ. ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿದೆ, ಅಲ್ಲಿ ನೀರಿನ ಅಭಾವನ ಆಗ್ಲೇ ಸುಮಾರು ದಿನದಿಂದಲೇ ಇದು ಪ್ರಾಬ್ಲಮ್. ನೋಡಿ, ನೆಲಮಂಗಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಅಲ್ಲಿ ಸಮಸ್ಯೆ ಎದುರಾಗಿರುವಂಥದ್ದು. ದುಡ್ಡು ಕೊಟ್ಟರೂ ಕೂಡ ನೀರು ಸಿಗ್ತಾ ಇಲ್ಲ ಅಂತೆ, ಆ ಪರಿಸ್ಥಿತಿ ಇದೆ. ಇವಾಗ ಜಸ್ಟ್ ಎಂಟ್ರಿ ಆಗ್ತಾ ಇರುವಂಥದ್ದು ಬೇಸಿಗೆ ಕಾಲ. ಆದರೆ ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆ ಇದೆ. ಮುಂದಿನ ದಿನ ಇನ್ನು ಯಾವ ರೀತಿಯಾಗಿ ಸಮಸ್ಯೆ ಎದುರಾಗುತ್ತೆ ಅನ್ನೋದು ನಿಜಕ್ಕೂ ಕೂಡ ಒಂದು ಬೇಸರ ಆಗುತ್ತೆ. ಯಾಕಂದರೆ ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆದರೆ ಇನ್ನು 2-3 ತಿಂಗಳ ಬೇಸಿಗೆ ಕಾಲ ಇರುತ್ತೆ. ಆವಾಗ ಏನಿರಬಹುದು ಅಂಥೇಳಿ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.